ದರ್ಶು ಅವರೇ ಏನು ಹೇಳ್ತೀರಾ? ಕಿಪ್ಪಿ ಕೀರ್ತಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಜೀವದ ಗೆಳೆಯ ಅಂತ ಹೇಳ್ಬಿಟ್ರು. ಯೂಶುವಲಿ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಸೀರಿಯಲ್ಸ್ ಅಲ್ಲಿ ನೋಡ್ತೀವಿ, ಅಥವಾ ಒಂದಷ್ಟು ಜನ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಬಿಕಾಸ್ ಜೀವಕ್ಕೆ ಜೀವ ಕೊಡುವಂಥವ್ರು. ಬಿಕಾಸ್ ಯಾಕಂತಂದ್ರೆ ಕಷ್ಟ ಕಾಲದಲ್ಲಿ ಯಾರೂ ಆಗಲ್ಲ. ಎಷ್ಟೇ ನಾವು ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಎಲ್ಲ ಟ್ರಿಪ್ ಹೋದಾಗ ಬೇಕಾದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಇರ್ತೈತೆ. ಬಟ್ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲೈವ್ ಅಲ್ಲಿ ಬಂದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆನೂ ಅವ್ರು ಹೇಳ್ಕೊಂಡ್ ಬರ್ತಿದ್ದಾರೆ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಇಷ್ಟಿರುವಂತ ನಂಬಿಕೆ ಬಗ್ಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಅನ್ಕೋತಾರೆ ಫ್ರೆಂಡ್ಶಿಪ್ ಅಂದ್ರೆ ಬರೀ ಅವಳು ಫ್ರೆಂಡ್ಶಿಪ್ ಮಾಡ್ತಿರೋದು ಬರೀ ಫಾಲೋವರ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಅಂತ. ಆ ತರ ಮಾಡಂಗಿದ್ರೆ ಇನ್ನೂ ಜಾಸ್ತಿ ಜನನೇ ಇದ್ದಾರೆ. ನನಗೂ ಫಾಲೋವರ್ಸ್, ಇಪ್ಪಿಗಿಂತ ಫಾಲೋವರ್ಸ್ ಇದ್ದಾರೆ. ಫ್ರೆಂಡ್ ಅಂದ್ರೆ ಗುಡ್ ಫ್ರೆಂಡ್ ಆಗಿ ನಾನು ಅವಳ ಜೊತೆ ಲೈಫ್ ಟೈಮ್ ಗಂಟ ಇರ್ತೀನಿ. ಅಂದ್ರೆ ಫ್ರೆಂಡ್ಶಿಪ್ ಫಾಲೋವರ್ಸ್ ಅಲ್ಲ, ಫಾಲೋವರ್ಸ್. ಜಾಸ್ತಿ ಜನ ಫಾಲೋವರ್ಸ್ ಇರೋರು ಇದ್ದಾರೆ. ಅಂತವ್ರನ್ನು ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ಬಹುದು. ಫ್ರೆಂಡ್ಶಿಪ್ ಅನ್ನೋದು ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಂಡು ಎಲ್ಲಾರ ಜೊತೆ ಲೈಫ್ ಟೈಮ್ ಅಲ್ಲಿ ಗುಡ್ ಫ್ರೆಂಡ್ ಆಗಿ ಇರಕ್ಕಾಗಲ್ಲ, ಒಬ್ಬರೇ ಆಗುತ್ತಾರೆ. ಅದು ಕೂಡ ನಾನು ಒಬ್ಳು ಕಿಪ್ಪಿ ಜೊತೆ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ, ಲೈಫ್ ಟೈಮ್ ಗಂಟ ಇರ್ತೀನಿ ಅವಳ ಜೊತೆ. ಅವಳು ಫ್ರೆಂಡ್ಶಿಪ್ ಆಗಿ ಇರ್ತಾಳೋ ಇರೋಲ್ಲೋ ಗೊತ್ತಿಲ್ಲ, ಅದೇ ನಾನಂತೂ ಲೈಫ್ ಟೈಮ್ ಅಂದ್ರೆ ಅವಳ ಜೊತೆ ಫ್ರೆಂಡ್ ಆಗಿದ್ದೇ ಇರ್ತೀನಿ ಲೈಫ್ ಟೈಮ್ ಗಂಟ, ಅದಂತೂ ಪಕ್ಕ. ಆಮೇಲೆ ಎಲ್ಲಾ ಕಡೆನೂ ಹೇಳ್ಕೊಂಡಿದ್ದಾಳೆ ಗುಡ್ ಫ್ರೆಂಡ್ ಅಂತ. ನಾನು ಕೂಡ ಎಲ್ಲಾ ಕಡೆ ಹೇಳ್ಕೊಂಡಿದ್ದೆ ಕಿಪ್ಪಿ ನನ್ ಗುಡ್ ಫ್ರೆಂಡೇನೆ. ಅವಳು ಕೂಡ ನನ್ಗೆ ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾಳೆ, ನಾನು ಅವಳು ಬ್ಯಾಕ್ ಬೋನ್ ಆಗಿ ಲೈಫ್ ಟೈಮ್ ಗಂಟ ನಿಂತ್ಕೋತೀನಿ. ಅಂಡ್ ಇನ್ನೊಂದು ಏನಂತಂದ್ರೆ, ಹೆಂಗೆ ಸ್ಟಾರ್ಟ್ ಆಯ್ತು ನಿಮ್ಮಿಬ್ಬರ ಫ್ರೆಂಡ್ಶಿಪ್? ಯಾವ ರೀತಿ ಶುರುವಾಯಿತು ಅಂತ? ಬಿಕಾಸ್ ಇಂಥ ಒಂದು ಫ್ರೆಂಡ್ ಸಿಗಬೇಕು ಅಂತಂದ್ರೆ ನಿಜವಾಗ್ಲೂ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರ್ಲೇಬೇಕು. ಸಾವಿರಾರು ಜನ ಅಲ್ಲ, ಲಕ್ಷ ಜನ ಟ್ರೋಲ್ ಆದಾಗಿರ್ಬೋದು, ಮಾತಾಡ್ತಿರ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಕಮೆಂಟ್ ಮಾಡ್ತಿರ್ತಾರೆ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿದ್ದಂಗೆ ನಾನೇನು ಅಂತ ಹೇಳ್ಬಿಟ್ಟು ಕಿಪ್ಪಿಗೆ ಗೊತ್ತು, ಕಿಪ್ಪಿ ಏನು ಅಂತ ಹೇಳ್ಬಿಟ್ಟು ದಚ್ಚು ಗೊತ್ತು. ಸೊ ನಿಮ್ಮಿಬ್ಬರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಬಾಂಡಿಂಗ್ ನಿಮ್ಮಿಬ್ಬರಿಗೆ ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹೆಂಗ್ ಪರಿಚಯ ಆದ್ರೆ ಇಬ್ಬರ ಪ್ಯೂರ್ ಸೌಲ್ಸ್ ಹೆಂಗ್ ಒಂದಾಯ್ತು ಅಂತ? ನಾರ್ಮಲ್ ಆಗಿ ರೀಲ್ಸ್ ನೋಡ್ತಾ ಇದ್ವಿ ಇಬ್ರು, ನಾರ್ಮಲ್ ರೀಲ್ಸ್ ನೋಡ್ತಾ ಇದ್ವಿ, ಲೈಕ್ ಮಾಡ್ತಿದ್ವಿ. ಆಮೇಲೆ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫ್ರೆಂಡ್ ಆದ್ವಿ. ಆಮೇಲೆ ಮೂವಿ ಸಾಂಗ್ ಅಲ್ಲಿ ಒಂದು ಫಸ್ಟ್ ಮೀಟ್ ಬಂದು ಒಂದು ಮೂವಿ ಸಾಂಗ್ ರಿಲೀಸ್ ಅಲ್ಲೇ ಪರಿಚಯ ಆಗಿದ್ದು. ಫಸ್ಟ್ ಮೀಟ್ ಅನ್ನೋಕ್ಕಿಂತ ಏನಾಯ್ತು ಅಂದ್ರೆ, ಇವರು ನನ್ನನ್ನು ಲವ್ ಮಾಡ್ತಿರೋ ಅಂತ ವ್ಯಕ್ತಿಗೆ ಹೋಗಿ ಮೆಸೇಜ್ ಹಾಕಿದ. ನನಗೂ ಮೆಸೇಜ್ ಹಾಕಿದ್ದ, ನಾನು ನೋಡಿದ್ದಿಲ್ಲ. ನಾನು ಜಾಸ್ತಿ ಯಾರ್ದು ನೋಡಲ್ಲ. ಅದು ಇವ್ನು ಹೋಗ್ಬಿಟ್ಟು ಅವ್ರಿಗೆ ಮೆಸೇಜ್ ಹಾಕಿ ಅವ್ರ ನಂಬರ್ ತಗೊಂಡು ಇವನು ಅಲ್ಲಿ ಹೋಗ್ಬಿಟ್ಟು ಏನಂತ ಹೇಳಿಸಿದ್ದಾರೆ ಅಂದ್ರೆ, ನಾನು ಆ ವ್ಯಕ್ತಿದು ಕ್ಲಾಸ್ಮೇಟ್ ಅಂತ ಹೇಳ್ಸಿರೋದು. ಸರಿ, ಮಾತಾಡಿದೆ. ನಾನು ಕೊಲಾಬ್ರೇಷನ್ ತಗೊಳ್ಳಿ ಕಿಪ್ಪಿ, ನಾನು ನೋಡ ಅಭಿಮಾನಿ. ಅದು ನಂಗೆ ಅವಾಗ ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು. ಎಲ್ಲ ಬಂದು ಹಿಂಗೆ ಸುಮ್ಮನೆ ನಾನು ತಳ ತಿಂತಾರಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಿಟ್ಟು. ನಾನು ಇವ್ನು ಅವೇನ್ ಮಾಡ್ಬಿಟ್ಟಿದ್ದೆ, ಯಾರಪ್ಪ ಇವ್ನು ಹಿಂಗೆ ಆಡ್ತಾನಲ್ಲ ಅಂತೇಳಿ ಅವೇನ್ ಮಾಡ್ಬಿಟ್ಟಿದ್ದೆ. ಇವ್ನ ಬಗ್ಗೆ ನಂಗೆ ಅಷ್ಟು ಗೊತ್ತಿದ್ದಿಲ್ಲಲ್ಲ, ಫೋನ್ ಅವೇನ್ ಮಾಡಾಕ್ಬಿಟ್ಟಿದ್ದೆ. ಆಮೇಲೆ ನಾನು ಮನು ಅನ್ನೊಂದು ಸಾಂಗ್ ರಿಲೀಸ್ ಆಗಿ ಬಂದಾಗ ನಾನು ಸುಮ್ಮನೆ ಒಂದು ಜಾಗದಾಗ ಸುಮ್ಮನೆ ಕೂತಿದ್ದೀನಿ. ಅವ್ನು ಬಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಕಿಪ್ಪಿ ಅಲ್ವಾ ನೀವು ಅಂತ ಹೇಳ್ದ. ನನಗೆ ಗೊತ್ತಿಲ್ವ, ನಾ ಮುತ್ತವ್ರ ಫ್ರೆಂಡು ಅಂತ ಅವ್ರ ನನ್ನ ಹುಡುಗನ ಹೆಸರು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಅವ್ರ ಫ್ರೆಂಡು ಅಂತ ಹೇಳಿದಾಗ ನನಗೆ ಒಂಥರ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ನಾನು ಇವ್ನ ಜೊತೆ ಇದ್ದಾಗ ನಂಗೆ ಅಲ್ಲೇ ಅರ್ಥ ಮಾಡ್ಕೊಂಡೆ, ಇವ್ನು ತುಂಬಾ ಒಬ್ರು ಮುಖ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ತುಂಬಾ ಕೇರು, ತುಂಬಾ ಮಾತಾಡ್ತಾನೆ ಹಂಗೆ ಹಿಂಗೆ. ಆಮೇಲೆ ಒಂದು 4-5 ವಿಡಿಯೋನು ಮಾಡ್ದ. ಆಮೇಲೆ ಹೋಗ್ತಾ ಮಾತಾಡ್ತಾ ಅವ್ನ ಬಗ್ಗೆ ಎಲ್ಲಾನು ತಿಳಿಯಿತು. ಮತ್ತೆ ಅವ್ರ ಪರ್ಸನಲ್ ಆಗಿ ಅವ್ರ ಅಪ್ಪ ಅಮ್ಮ ಅವ್ರ ತಂಗಿನೆಲ್ಲ ಮೀಟ್ ಮಾಡಿದಾಗ ನನಗೆ ಒಂಥರ ಗುಡ್ ಫ್ಯಾಮಿಲಿ, ಒಂಥರ ನನಗೆ ತುಂಬಾ ಸಪೋರ್ಟಿವ್. ಇವನು ತುಂಬಾ ಸಪೋರ್ಟ್ ಮಾಡ್ತೀವಿ, ಇವ್ರ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ, ಕೈಂಡ್. ಇವ್ರ ಅಪ್ಪನೂ ಅಷ್ಟೇ ಕೈಂಡು, ಅಷ್ಟೇ ಚೆನ್ನಾಗಿ ನನ್ನನ್ನು ಮನೆ ಮಗಳು ತರ ನೋಡ್ತಾ ಇದ್ದಾನೆ ಅಂದಾಗ ನನಗೂ ಇವನೊಂಥರ ನನ್ನ ಜೊತೆ ಕೇರು. ನಂಗೆ ಇವನ್ ತಪ್ಪು ಮಾಡಿದ್ದಾನೆ ನಮ್ಮ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದು ಮೇನ್ ತಪ್ಪು. ಇನ್ವಾಲ್ವ್ ಆಗ್ಬಿಟ್ಟು ಕಾನ್ಫರೆನ್ಸ್ ಕಾಲ್ ಹಾಕಿ ಎಡವಟ್ ಮಾಡಿದ್ದು ಮೇನ್ ತಪ್ಪು. ಆದ್ರೆ ಆ ತಪ್ಪನ್ನ ಇನ್ನು ಒಪ್ಕೊಂಡಿದ್ದಾನೆ, ಇನ್ನು ಡಿಸರ್ವ್ ಇದೆ. ಇವಾಗ ನಾನು ಏನೇ ಮಾಡಿದ್ರು ಡಿಸರ್ವ್ ಮಾಡ್ತಾನೆ. ಇವಾಗ ಅಷ್ಟೇ ಕಿಪ್ಪಿಯಿಂದ ಬಂದೆ, ಕಿಪ್ಪಿ ಇಟ್ಕೊಂಡು ಬೆಳೆದೆ, ಕಿಪ್ಪಿಯಿಂದ ಟ್ರೋಲ್ ಆದೆ ಅಂತೆಲ್ಲ ಅವ್ನ ಮನ್ಸಲ್ಲಿ ಇವಾಗ ಬರಲ್ಲ. ಇವಾಗ ಅವಳಿಂದ ಬೆಳೆದು ಅವಳಿಗೆ ಆ ಥರ ಮಾಡಬೇಕು ಅಂತ ಅವ್ನ ಮನ್ಸಲ್ಲಿ ಇಲ್ಲ. ಅಂದ್ರೆ ಡಿಸರ್ವ್ ಮಾಡ್ತಾನೆ. ಅವಳು ನನ್ನ ಬ್ಯಾಕ್ ಬೋನ್ ಸಪೋರ್ಟ್ ಮಾಡೋಳೆ, ನಾನು ಅವಳಿಗೆ ಏನೇ ಆದ್ರೂ ಇರಬೇಕು, ನಾನು ಅವಳನ್ನ ಬಿಟ್ಟು ಹೋದದ್ದು ಮೇನ್ ತಪ್ಪು ಅಂತ ಒಂದು ಮೈಂಡಲ್ಲಿ ಅವ್ನು ಡಿಸರ್ವ್ ವ್ಯಕ್ತಿ ಆಗಿದ್ದಾನೆ. ಸೊ ಅವ್ನ ತಪ್ಪು ಯಾವಾಗ ಸಾರಿ ಕೇಳಿದೆ ಅವಾಗಲೇ ನಾನು ಅರ್ಥ ಮಾಡ್ಕೊಂಡೆ, ನೋಡು ಅವ್ನ ತಪ್ಪನ್ನ ಅವ್ನು ಒಪ್ಕೊಂಡಿದ್ದಾನೆ, ಅದು ಬೇಕಿರೋದು. ತಪ್ಪನ್ನ ಒಪ್ಕೊಳ್ಳೋದು ದೊಡ್ಡತನ, ತಪ್ಪನ್ನ ಮಾಡಿದ್ರು ಒಪ್ಕೊಳ್ಳೋದೆ ವಾದ ಮಾಡೋದು ಮುಟ್ಟಾಳತನ. ಒಪ್ಕೊಂಡಿದ್ದಾನಲ್ವಾ, ನಾನು ಮಾಡಿದ ತಪ್ಪು ಫ್ರೆಂಡ್ಶಿಪ್ಗೆ ದ್ರೋಹ ಮಾಡೋ ಥರ ಆಯಿತು ಅಂತ ಹೇಳಿದಿ ಒಪ್ಕೊಂಡಿದ್ದಾನಲ್ಲ, ಆ ಮೇನ್ ರೀಸನ್ಗೆ ನಾನು ಅವನ ಮೇಲೆ ತುಂಬ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಪ್ರೀತಿ ಜಾಸ್ತಿ ಆಯಿತು, ಕೇರ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಅವನ್ನ ಈಗಲೂ ಅಷ್ಟೇ ಇದೆ, ನಾನು ಅವನ್ನ ತುಂಬ ಗೋಳಿರ್ಕೊತೀನಿ, ಹೊಡಿತೀನಿ, ಏನೇನೋ ಮಾತಾಡ್ತೀನಿ, ಏನೇನೋ ಅವ್ನಿಗೆ ಏನೇನೋ ಒಂಥರ ಗೋಳಿರ್ಕೊತೀನಿ. ಆದರೆ ಆ ಮನುಷ್ಯ ತುಂಬ ಡಿಸರ್ವ್, ತುಂಬ ಸಪೋರ್ಟಿವ್ ಆಗಿರ್ತಾರೆ, ಎಲ್ಲ ವಿಷಯದಲ್ಲೂ ಅವನು ನನಗೆ ಕೇರ್ ಇದ್ದಾನೆ. ಸೊ ಅವಾಗಿಂದ ಹಿಡಿದು ಇದು ನಾವು ಒಂಥರ ಫ್ರೆಂಡ್ಶಿಪ್ ಅನ್ನೋದಿಂದ ನಮ್ದಂದ್ರೆ ಒಂಥರ ಫ್ರೆಂಡ್ ಪ್ರೀತಿ ಜಾಸ್ತಿ, ಫ್ರೆಂಡಲ್ಲಿ ಪ್ರೀತಿ ಜಾಸ್ತಿ.
ಒಂಥರ ಒಂದೇ ಮನೆಯಲ್ಲಿ ಒಂದೇ ಅಪ್ಪ ಅಮ್ಮ ಹುಟ್ಟಿರೋ ತರ ಒಂಥರ ಫೀಲು ಆ ತರ ಅಂದ್ರೆ ಬ್ರದರ್ ಅಂಡ್ ಸಿಸ್ಟರ್ಸ್ ಅಲ್ಲ ಆ ತರ ಒಂಥರ ಫೀಲ್ ಹಂಗಿದೀವಿ ನಾವು. ಅದೊಂಥರ ಫ್ರೆಂಡ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಇವನಲ್ಲಿ ಇದೆ ಅಂದಾಗ ನಂಗೆ ಒಂಥರ ಖುಷಿ ಆಯ್ತು. ಫ್ಯಾಮಿಲಿ ಅಷ್ಟೇ ಸೋಲಿದೆ ಅಣ್ಣ, ನೀವ್ ಏನ್ ಅಳ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಅಷ್ಟೇ ಒಂದು ಕೆಟ್ಟ ಒಂದು ಇದಿಲ್ಲ ನೋಡಿ. ಇವಳಿಂದಾನೆ ನಮ್ಮ ಮಗಂಗೆ ಈ ತರ ಎಲ್ಲ ಆಯ್ತು ಅಂತ ಅವ್ರ ಅಪ್ಪ ಅಮ್ಮ ನನ್ನ ಮೇಲೆ ಇದ್ ಮಾಡ್ಬೋದಿತ್ತು. ಬಟ್ ಅವ್ರು ಹಂಗ್ ಮಾಡಿಲ್ಲ. ಯಾಕಂದ್ರೆ ಅವರು ಒಂದ್ ಹೆಣ್ಮಗುದ್ ಕಷ್ಟ ಏನು ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು ನನ್ನ ಮನೆ ಮಗಳು ತರ ಅಕ್ಸೆಪ್ಟ್ ಮಾಡಿದ ಆತರ ಟ್ರೀಟ್ ಮಾಡಿದಾರೆ ಅಂದ್ಮೇಲೆ ನಾವು ನಮ್ಮ ಅಣ್ಣ ಹೇಗೆ ನಮ್ಮನೆ ಮಕ್ಳು ತರನೇ ನಮ್ಮಮ್ಮನೂ ಟ್ರೀಟ್ ಮಾಡಿರೋದು. ಸೊ ನಾವು ಇಬ್ರು ಹಾಗೆ ಇರೋದು. ಸೊ ಫ್ರೆಂಡ್ ಆಗಿ ಮಚೀಸ್ ಆಗಿ ನಾವು ಇಬ್ರು ಒಟ್ಟೊಟ್ಟಿಗೆ ಇದೀವಿ, ಒಟ್ಟೊಟ್ಟಿಗೆ ಇರ್ತೀವಿ ಫಾರ್ ಎವರ್. ಅವ್ನು ಹೇಳಿದ ಫ್ರೆಂಡ್ಶಿಪ್ ಅಲ್ಲಿ ಅವ್ಳು ಇರ್ತಾನೋ ಇಲ್ವೋ ನಾನು ಇರ್ತೀನಿ ಅಂತ ಪಕ್ಕ. ನಾನು ಅವ್ನು ಇರ್ತಾನೋ ಇಲ್ವೋ ನಾನು ಇರ್ತೀನಿ ಅಂತಾನೂ ಹೇಳ್ತಾ ಇದ್ದೀನಿ. ಅವ್ನಿಗೆ ಎನಿ ಟೈಮ್ ಏನೇ ಪ್ರಾಬ್ಲಮ್ ನಾನು ಫೈನಾನ್ಷಿಯಲ್ ಆಗಿ ನಂಗೆ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಅವನ ಜೊತೆಲಿ ಅವ್ನೇನೋ ಮಾಡ್ತೀನಿ ಅಂದಾಗ ನಾನು ಸಪೋರ್ಟ್ ಮಾಡ್ತೀನಿ. ಆ ತರ ವ್ಯಕ್ತಿ ನಾನು. ಅವ್ನ ಬಗ್ಗೆ ನನಗೂ ತುಂಬಾ ಜನ ಹೇಳಿದಾರೆ, ಅವ್ನು ನಾಳೆಗೆ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ಅದು ಇದು ಅವ್ರ ಜೊತೆಲಿರೋ ಹುಡುಗರೇ ಹೆಂಗ್ ಮಾತಾಡ್ತಾರೆ ಹಿಂಗ್ ಅದು ಇಂಪಾರ್ಟೆಂಟ್ ಅಲ್ಲ. ಆ ವ್ಯಕ್ತಿನ ಪರ್ಸನಲ್ ಆಗಿ ನೋಡಿ ಆ ವ್ಯಕ್ತಿನ ಅವ್ರ ಮನೆ ವಿಷಯ ಅವ್ರ ಮನೇಲಿರೋರು ಅಂತೆಲ್ಲ ನೋಡ್ಬಿಟ್ಟು ಆ ವ್ಯಕ್ತಿ ಏನು ಅಂತ ತಿಳ್ಕೊಬೇಕು. ನಾನು ಅದನ್ನ ಮಾಡಿರೋದು ಮೇನು. ಇವಾಗ ಅದನ್ನ ಮಾಡ್ಬಿಟ್ಟೆ ನಾನು ಅವ್ನ ಜೊತೆ ಇರೋದು. ನಾ ಸುಮ್ಮನೆ ಅವನೇನೋ ನನ್ಗೆ ಲೈಕ್ ವ್ಯೂಸ್ಗೋಸ್ಕರ ಇದ್ದೀನಿ ಅಥವಾ ಏನೋ ಅವನು ಅಷ್ಟು ಬಂದು ನಿಮ್ದು ಫ್ಯೂಚರ್ ಹಾಳು ಮಾಡ್ದ, ನಿಮ್ದು ಹೆಸರು ಹಾಳು ಮಾಡ್ದ, ಹೆಸರು ಮಾಡ್ಬಿಟ್ಟು ಫ್ರೆಂಡ್ಸಿಗೆ ದೋಖ ಮಾಡ್ದ ಅಂತವನ್ನ ಜೊತೆ ಚೆನ್ನಾಗಿದ್ಯಾ ಹಂಗೆ ಹಿಂಗೆ ಅಂತಲ್ಲ. ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ರೆಲ್ಲಾನು ನೋಡ್ಬಿಟ್ಟು ಅವ್ನ ಜೊತೆ ಚೆನ್ನಾಗಿದ್ದೀನಿ. ಬಿಕಾಸ್ ಏನು ಅಂದ್ರೆ ಅವ್ರೇನು ಗೊತ್ತಾಗುತ್ತೆ ನಮ್ಗೆ. ಒಬ್ರು ನೋಡ್ದಾಗ ಗೊತ್ತಾಗುತ್ತೆ ಅಕ್ಕ ಅಂತೀನಲ್ಲ ಅಣ್ಣ, ಒಬ್ರು ನೋಡ್ದಾಗ ಗೊತ್ತಾಗುತ್ತೆ ಯಾರು ಏನು ಅಂತ. ಮಾತಾಡಿ ಹೆಂಗಾಗಿದೆ ಏನು ಅಂತ ಗೊತ್ತಾಗುತ್ತೆ. ಆ ಥರದ ನನಗೆ ಇವನೇನು ಅಂತಾನು ಗೊತ್ತಾಗಿದೆ. ನನಗೆ ಕಮೆಂಟ್ ಹಾಕೋರಾಗ್ಲಿ ನನಗೆ ಪರ್ಸ್ನಲ್ ಆಗಿ ಬಂದು ಇವನ್ ಬಗ್ಗೆ ಬಂದು ರೀಲ್ಸ್ ಕಳಿಸಿ ಇವನಿಗೆ ಉಗಿಯೋದಾಗ್ಲಿ ಇಲ್ಲ. ಏನು ಗೊತ್ತಾ, ನಮ್ಮ ಜೊತೆಲಿ ಇದ್ದು ನಾನು ಅವತ್ತು ಅದೇ ಎಲ್ಲ ಏನೇ ಆದ್ರೂ ನೋಡಿ ತಿಳ್ಕೊಂಡು ಮಾತಾಡ್ಬೇಕು, ತಿಳ್ದೆ ಏನೇನೋ ಹೇಳೋದಲ್ಲ. ಕೆಲವರು ತಿಳ್ಕೊಂಡು ತಪ್ಪು ಮಾಡ್ತಾರೆ. ಸೊ ಇವನು ತಿಳ್ಕೊಂಡಿದೀನಿ. ಸೊ ಇವನು ನನ್ನ ನಂಬಿಕೆನ ಅವ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಉಳಿಸ್ಕೊಳ್ಳೇಬೇಕು. ಎಲ್ಲರೂ ಹೇಳೋ ಥರ ಇವನು ಪ್ರೂವ್ ಮಾಡಬಾರ್ದು ಅಂತಾನೆ ನಾನು ದೇವ್ರ ಹತ್ರನೂ ಪ್ರಾರ್ಥಿಸ್ತೀನಿ, ಇವನ ಹತ್ರನೂ ಮನವಿ ಮಾಡ್ತೀನಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.